ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಒಬ್ಬ ಕೋಟಿ ಸಿನಿಮಾದ ನಿರ್ದೇಶಕನಾಗಿ ಈ ಸ್ಥಾನದಲ್ಲಿ ನಿಮ್ಮನ್ನ ನೋಡೋದಕ್ಕೂ ಆ ಬೆಳವಣಿಗೆನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸೊ ಬಹಳ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ನೀವು ನಗುಮುಖ ಅಂತೆಲ್ಲ ಹೇಳಿದ್ರಿ. ನನಗೆ ನೀವು ನಿಜವಾಗಿ ಇವ್ರು ಏನು ಕರೆದಿದ್ರು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇವರು ನನ್ನನ್ನು ಆ್ಯಂಗ್ರಿ ಬರ್ಡ್ ಅಂತ ಕರೀತಾ ಇದ್ದಿದ್ದು. ಇದು ನಮಗೆ ನನಗೆ ನೆನಪಿಲ್ಲ ಅಂತ ಅನ್ಕೋಬೇಡಿ. ಈಗ ಸ್ಟೇಜು ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಕ್ಯಾಮ್ರಾಗಳಿವೆ ಅಂತ ನೀವು ನಗುಮುಖ ಅಂತೆಲ್ಲ ಹೇಳಿದರೆ ತಪ್ಪಾಗಲ್ವಾ ಜಾಹ್ನವಿ? ಏನೋ ಸರ್, ಜನಕ್ಕೆ ಗೊತ್ತಿರಲ್ವಲ್ಲ, ಅದಕ್ಕೆ ಸ್ವಲ್ಪ ಏನೋ ಇಂಟ್ರಡಕ್ಷನಲ್ಲಿ ಕೊಟ್ಟೆ. ಸರ್ ಯಾವಾಗಲೂ ಮೆಸೇಜ್ ಮಾಡಿಬಿಟ್ಟು ಇಂಟರ್ವ್ಯೂ ಕೇಳಿದಾಗ ಅವ್ರು ರಿಪ್ಲೈ ಮಾಡ್ತಾ ಇರಲಿಲ್ಲ. ಒಂದ್ಸಲ ರಿಪ್ಲೈ ಮಾಡಿಬಿಟ್ಟು ಇವತ್ತು ಇಂಟರ್ವ್ಯೂ ಅಂತ ಇದ್ರು, ಆಮೇಲೆ ಇವತ್ತು ನನಗೆ ಮೂಡಿಲ್ಲ ಇನ್ನೊಂದ್ಸಲ ಅಂತ ಹೇಳೋರು. ಅದಕ್ಕೆ ಆ್ಯಂಗ್ರಿ ಬರ್ಡ್ ಅಂತ ಹೇಳಿ ಸರ್ನ ಕರೀತಾ ಇದ್ದೆ. ಬಹುಶಃ ನಿರ್ದೇಶಕರಾದ ಮೇಲೆ ಎಲ್ಲ ಮರ್ತಿರ್ತಾರೆ ಅಂದ್ಕೊಂಡಿದ್ದೆ, ಯಾವುದನ್ನು ಮರ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಂದು ಸಲ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕಿರುತೆರೆಯಲ್ಲಿ ದಶಕಗಳ ಅನುಭವ ಇದೆ. ಆ ಎಲ್ಲ ಅನುಭವನ ಧಾರೆ ಎರೆದು ಮಾಡಿರುವಂತಹ ಸಿನಿಮಾ ನಿಮ್ಮ ಬಹಳ ವರ್ಷಗಳ ಕನಸು ಕೋಟಿ ಮೂಲಕ ನನಸಾಗ್ತಾ ಇದೆ. ಕೋಟಿ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಸರ್ ಪ್ರೇಕ್ಷಕರಿಗೆ? ಒಂದು ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದು. ಒಂದು ಕಂಟೆಂಟ್ ಡ್ರಿವನ್ ಕಂಟೆಂಟ್ ಮತ್ತು ಕಂಟೆಂಟ್ ಮತ್ತು ಕಮರ್ಷಿಯಲ್ನ ಒಂದು ಎಕ್ಸೈಟಿಂಗ್ ಮಿಕ್ಸ್ ಕೋಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಣದ ಬಗ್ಗೆ ಇರುವ ಸಿನಿಮಾನೂ ಹೌದು, ಕೋಟಿ ಅನ್ನುವ ಒಬ್ಬ ನಿಯತ್ತಿನ ಸಜ್ಜನ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ ಇರುವ ಸಿನಿಮಾನೂ ಹೌದು. ಕೋಟಿ ಅನ್ನೋದು ಒಂದು ಟಾರ್ಗೆಟ್ ಆದಾಗ ಏನಾಗುತ್ತೆ ಅನ್ನೋದರ ಸಿನಿಮಾನೂ ಹೌದು. ಹಾಗೆ ರೂಪುಗೊಂಡಿರುವ ಸಿನಿಮಾ ಇದು. ಓಕೆ, ಇನ್ನು ನಾವು ಇಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀವಿ ಸರ್. ಒಂದು ಕಡೆ ಗಂಟ್ಲು ತುಂಬ ಎಲ್ಲ ದುಡ್ಡಿದೆ, ತಲೆಯಲ್ಲಿ ಅರ್ಧ ಭಾಗ ದುಡ್ಡಿದೆ, ಇನ್ನೊಂದು ಕಡೆ 35 ಲಕ್ಷ ಬಾಕಿ ಇದೆ ಅಂತ ಈ ಪೋಸ್ಟರ್ಗಳಲ್ಲಿ ಒಂದು ರೀತಿ ತಲೆಗೆ ಹುಳ ಬಿಡುತ್ತೆ. ಏನಪ್ಪ ಇದು ದುಡ್ಡಿನ ಸುತ್ತನೇ ನಡೆಯುವಂಥ ಕಥೆನ, ಅಥವಾ ಕೋಟಿನ ತಲುಪೋಕೆ ಹೋಗಿ ಅಲ್ಲಿ ಜಂಜಾಟ ಶುರು ಆಗುತ್ತಾ, ಅದ್ರ ಸುತ್ತ ಕತೆ ಹೆಣೆಯಲಾಗಿದೆಯಾ? ಈ ಥರದ್ದು ಕ್ವೆಶನ್ಸ್ ಬರುತ್ತೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ದುಡ್ಡು ನಿಮಗೆ ಯಾವತ್ತಾದರೂ ಒಂದು ಆಪತ್ತನ್ನೋ ಅಥವಾ ಸಿಕ್ಕಾಕೊಂಡೋ ರೀತಿ ನಿಮಗೆ ಫೇಸ್ ಮಾಡಿರೋದೇನಾದರೂ ಇದೆಯಾ ದುಡ್ಡಿನ ಮೂಲಕ? ಓಕೆ, ಇದೆ. ಅಂದರೆ ಅದು ಎಲ್ಲರಿಗೂ ಇರುತ್ತೆ ಲೈಫಲ್ಲಿ. ನೀವು ಹಣದ ತೊಂದರೆಯನ್ನು ಎದುರಿಸದೆ ನಿಮ್ಮ ಜೀವನ ಮುಗಿಯಲ್ಲ. ಯಾಕೆಂದರೆ ಆ ಥರದ ಸನ್ನಿವೇಶ ಇರುತ್ತೆ. ನನಗಿನ್ನೂ ನೆನಪಿದೆ, ನಾನು 10ನೇ ಕ್ಲಾಸ್ವರೆಗೆ ಓದಿ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಮತ್ತು ಒಂದು ಮಂತ್ಲಿ ಮ್ಯಾಗ್ಝಿನ್ ಮಾಡೋಣ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಆ್ಯಸ್ ಅ ರೈಟರ್ ಒಂದು ಮಂತ್ಲಿ ಮ್ಯಾಗ್ಝಿನನ್ನು ಲಾಂಚ್ ಮಾಡಿಬಿಟ್ಟಿದ್ದೆ. ಆವಾಗ ಅದು ತಿಂಗಳಿಗೆ ಒಂದು 3,000 ರೂಪಾಯಿ ದುಡ್ಡು ಬೇಕಾಗೋದು. ಆ 3,000 ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ಅದನ್ನು ತೊಗೋಬೇಕು. ಒಂದನೇ ಮಂತ್ ಪ್ರಿಂಟ್ ಮಾಡಿದೆ, 3,000 ದುಡ್ಡು ಬರಲಿಲ್ಲ. 2ನೇ ಮಂತ್ ಪ್ರಿಂಟ್ ಮಾಡಿದೆ, ಏನೋ ಒಂದು ಸ್ವಲ್ಪ ಬಂತು. ಆದರೆ ನನ್ನ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಯಿತು. 6,000 8,000 ಈ ಥರ ನಷ್ಟವನ್ನು ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದಿನ ಅಂದರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಇದು 3 ತಿಂಗಳು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರಿಂಟ್ ಆಗಿತ್ತು. 4ನೇ ತಿಂಗಳು ಪ್ರಿಂಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. 100 ರೂಪಾಯಿ ಭಾಳ ಇಂಪಾರ್ಟೆಂಟು ಅನ್ನೋ ಒಂದು ಸಂದರ್ಭ. ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ. ನನಗೆ ಆವಾಗ 17 ವರ್ಷ. ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಳ್ಳಿ ಇದು, ಕಾಡು ಮತ್ತು ಅದ್ರ ಮಧ್ಯೆ ಇರುವ ರಸ್ತೆ. ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಡಿಬಿಡಿಯಲ್ಲಿ ಒಂದು 500 ರೂಪಾಯಿನ ನೋಟು ಕೈಗೆ ಸಿಕ್ಬಿಡ್ತು ದಾರಿಯಲ್ಲಿ. ಆವತ್ತು ನಾನು ಅನುಭವಿಸಿರುವ ಸಂತೋಷ, ಇವತ್ತು ನಾನು ಪಟ್ಟಿರುವ ಸಂಬಳ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೂ ಕೊಟ್ಟಿಲ್ಲ. ಆ 500 ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು. ಯಾಕೆಂದರೆ ನನಗೆ ಪ್ರಿಂಟ್ ಮಾಡೋಕ್ಕೆ ದುಡ್ಡಿಲ್ಲ. ಒಂಥರ ಇನ್ಸಲ್ಟ್ ಆಗಿಬಿಟ್ಟಿದೆ. ಊರಲ್ಲಿ ಪೇಪರ್ ಲಾಂಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ. ಆ್ಯಂಡ್ 100 ರೂಪಾಯಿ ಒದ್ದಾಡ್ತಾ ಇರುವಾಗ 500 ರೂಪಾಯಿ ಅನಾಯಾಸವಾಗಿ ರಸ್ತೆಯಲ್ಲಿ ಸಿಕ್ಬಿಟ್ಟಿದ್ದು ಅದೊಂದು ನೆನಪಿದೆ ನನಗೆ. ಆ್ಯಂಡ್ ಆ 500 ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಮರೆಯಲ್ಲ. ಸೂಪರ್ ಸರ್. 500 ರೂಪಾಯಿಂದ ಶುರುವಾಗಿ ಈಗ ಕೋಟಿ ತನಕ ರೀಚ್ ಆಗಿದೆ. ಅದಕ್ಕೆ ಆ ಒಂದು ಜರ್ನಿ ನೋಡಿದ್ರೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಜರ್ನಿ. ಸೊ ಟೀಸರ್ ರಿಲೀಸ್ ಆಗುತ್ತೆ, ಸಾಕಷ್ಟು ನಿರೀಕ್ಷೆನ ಹುಟ್ಟಾಕತ್ತೆ. ಈಗ ಎಲ್ಲೋ ಒಂದು ಕಡೆ ಥಿಯೇಟರ್ಗಳ ಕಡೆಗೆ ಜನ ಬರದೇ ಇರುವಂಥ ಟೈಮ್ನಲ್ಲಿ ಕೋಟಿ ಒಂದು ಟಾಕನ್ನು ಕ್ರಿಯೇಟ್ ಮಾಡಿದೆ. ಬಿಕಾಸ್ ಅದು ಹೇಳಿದಾಗೆ ಅದು ನೀವೊಂದು ಕಂಟೆಂಟ್ ಓರಿಯೆಂಟೆಡ್ ಕಥೆಯನ್ನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ರೆ. ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಮಿಡಲ್ ಕ್ಲಾಸ್ ಜನರಿಗೆ ಇದು ತಲುಪುತ್ತೆ. ಜೊತೆಗೆ ಆ ಒಂದು ಕಥೆಯನ್ನು ನೀವು ಹೇಳೋ ರೀತಿನ ಹಿಂದಿನಿಂದ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ.
ಸೊ ಕಂಟೆಂಟ್ ಇರೋವಂಥ ಸಿನಿಮಾಗಳು ಜನರಿಗೆ ಬೇಕು. ಹಾಗಿದ್ದಾಗ ಮಾತ್ರ ಮನೇಲಿ ಕೂತಿರೋವಂಥ ಜನರನ್ನ ನಾವು ಥಿಯೇಟರ್ಗೆ ಮತ್ತೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥಂತಹ ನೀವು ಈ ಮೂಲಕ ಕೋಟಿ ಮೂಲಕ ಜನರನ್ನ ಮತ್ತೆ ಥಿಯೇಟರ್ಗೆ ಬಂದೇ ಬರ್ತಾರೆ, ಅದು ಒಂದು 100% ಶೋರ್ ಅನ್ನೋ ರೀತಿ ನನಗನ್ನಿಸ್ತಾ ಇದೆ ಸರ್. ಸೊ ಟೀಸರ್ ನೋಡಿದ ಮೇಲೆ ಅದು ಪ್ರತಿಯೊಬ್ಬರಿಗೂ ಕೂಡ ಹತ್ತಿರ ಆಗುತ್ತೆ, ಮಿಡಲ್ ಕ್ಲಾಸ್ ಜನರನ್ನ ತಲುಪುತ್ತೆ ಅನ್ನೋದು ಗೊತ್ತಾಗಿತ್ತು. ಟ್ರೇಲರ್ ಮುಖಾಂತರ ಇನ್ನೊಂದಷ್ಟು ಎಳೆಗಳನ್ನ ನೀವೇನಾದರೂ ಬಿಟ್ಕೊಡ್ತೀರಾ ಅಂತ ನಾನಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ. ಅದೇ ನಿರೀಕ್ಷೆ, ಅದೇ ಕಾತರ ನಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ, ಜೊತೆಗೆ ನಮ್ಮ ಕನ್ನಡಿಗರಲ್ಲಿದೆ. ಸೊ ಟ್ರೇಲರ್ನ ನೋಡ್ಬೇಡ ಸರ್. ಹಾಗಾದ್ರೆ ನೋಡೋಣ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡೋದು ಒಂದು ಲೆವೆಲ್ನ ಚಾಲೆಂಜ್ ಆದರೆ ಸಿನಿಮಾವನ್ನು ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಚಾಲೆಂಜು. ಅದನ್ನು ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೀನಿ. ಆ ಚಾಲೆಂಜ್ನ ಒಂದು ಪ್ರೋಸೆಸ್ಸಲ್ಲಿ ಒಂದಿನ ಕಾರ್ತಿಕ್ ಅವ್ರದ್ದು ಕಾಲ್ ಬಂತು. ನಾನು ಒಂದು ಸಾರಿ ಭೇಟಿಗೆ ಅಂತ ಅವರ ಆಫೀಸಿಗೆ ಹೋದೆ. ಇನ್ನೂ ಸಿನಿಮಾ ಯಾರು ವಿತರಣೆ ಮಾಡೋದು ಅನ್ನೋದು ನನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು. ಹೋದಾಗ ಹೀಗೆ ಮಾತುಕತೆ ಆಗ್ತಾ ನಾವು ಒಂದು ಮಟ್ಟಕ್ಕೆ ನಮ್ಮ ಸಿನಿಮಾವನ್ನು ಅವರಿಗೆ ತೋರಿಸೇ ಬಿಟ್ಟೆ. ಆ್ಯಂಡ್ ಅವರ ಎಕ್ಸೈಟ್ಮೆಂಟ್, ಯಾಕೆಂದರೆ ನನಗೆ ಸಿನಿಮಾ ನೋಡುವ ಒಂದು ಪ್ರೋಸೆಸ್ಸಲ್ಲಿ ಅವರು ಕೊಟ್ಟ ರಿಯಾಕ್ಷನ್, ಹಾಡಿಗೆ ಅವರು ರೆಸ್ಪಾಂಡ್ ಮಾಡಿರುವ ರೀತಿ, ಯೋಗಿ ಮತ್ತು ಕಾರ್ತಿಕ್ ಅವರು ಮತ್ತು ಅವ್ರ ಟೀಮ್ನ ಒಂದಿಬ್ಬರು ಮೆಂಬರ್ಗಳು ಇದ್ದರು. ಸೊ ಇವರೆಲ್ಲ ಸೇರಿ ಈ ಸಿನಿಮಾವನ್ನು ಇಲ್ಲ ತುಂಬ ಚೆನ್ನಾಗಿದೆ, ಈ ಕಂಟೆಂಟು ಗ್ಯಾರಂಟಿ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಕೊಟ್ಟರು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಯೋಗಿ. ನಿಮ್ಮ ಆ ದಿನ ನೀವು ಆಡಿರುವ 4 ಮಾತುಗಳು ನನಗೆ ದೊಡ್ಡ ಎನರ್ಜಿಯನ್ನು ಕೊಡ್ತು ಮತ್ತು ಸಿನಿಮಾವನ್ನು ಇನ್ನಷ್ಟು ಉತ್ಸಾಹದಿಂದ, ಧೈರ್ಯದಿಂದ ಹೋಗಿ ಅದನ್ನು ಫೈನಲೈಸ್ ಮಾಡೋಕ್ಕೆ ಒಂದು ಶಕ್ತಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗು ಬಂದಿದ್ದಾರೆ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಅಂತ ಅನ್ಕೋತೀನಿ. ಸೊ ಈಗ ನಾವು ಇದನ್ನು ನೋಡಿದ್ವಿ. ಟೀಸರನ್ನು ನಾವು 1 ತಿಂಗಳ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ವಿ, 1.5 ತಿಂಗಳ ಹಿಂದೆ ಮುಂದೆ ಇಟ್ಟಿದ್ವಿ. ಈಗ ಟ್ರೇಲರನ್ನು ನಿಮ್ಮ ಮುಂದೆ ಇಡುವಂಥ ಸಂದರ್ಭ. ನಾನು ಇದರ ಒಂದು ಸಣ್ಣ ಈ ಟ್ರೇಲರ್ನ ಫಸ್ಟ್ ನೋಡ್ಬಿಡೋಣ, ಅದು ಆದಮೇಲೆ ನಮ್ಮ ಮಾತುಕತೆಯನ್ನು ಮುಂದುವರ್ಸೋಣ ಅಂತ ಅನ್ಕೋತೀನಿ. ಯಾಕೆಂದರೆ ದಟ್ ಈಸ್ ಬೆಟರ್. ಟ್ರೇಲರ್ ನೋಡಿದರೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನನ್ನು ನೋಡ್ದಂಗೆ ಆಗುತ್ತೆ ಮತ್ತು ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೆ ಅದನ್ನು ನಾನು ಆನ್ಸರ್ ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನಾವೀಗ ಟ್ರೇಲರ್ ಬಿಡುಗಡೆಯ ಒಂದು ಸಂದರ್ಭ ಇದು. ಟ್ರೇಲರನ್ನು ಲಾಂಚ್ ಮಾಡೋಣ ಈಗ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.